ಇದೆ ನಿಮ್ಮ ಮಳೆ ಬಿದ್ದರೆ ನಿಮಗೆ ಇಷ್ಟೆಲ್ಲ ಕೊಡಬೇಕು ಸರ್ಕಾರ. ಮನೆ ಬಿದ್ದಿದ್ದರೆ ಪಾಪ ಅಯ್ಯೋ ಮನೆ ಬಿದ್ದೋಯ್ತು ಏನಾದರೂ ಸರ್ಕಾರ ದುಡ್ಡು ಕೊಡುತ್ತೆ. ಸರ್ಕಾರ ದುಡ್ಡು ಕೊಡುತ್ತೆ. ನಿಮ್ಮ ಒಂದು ಪ್ರಾಬ್ಲಮ್ ಇದೆ, ಉತ್ತರ ಕರ್ನಾಟಕದಲ್ಲಿ ಇದು ಜಾಸ್ತಿ ಇದೆ. ಏನಪ್ಪ ಅಂತಂದರೆ 4 ರೇಷನ್ ಕಾರ್ಡ್ ಮಾಡಿರ್ತೀರಿ, ಒಂದೇ ಮನೆ ಇರುತ್ತೆ, ಆಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅವರು ಒಂದೇ ಮನೆ ಲೆಕ್ಕದಲ್ಲಿ ಕೊಡ್ತಾರೆ, 4 ರೇಷನ್ ಕಾರ್ಡು ಕೊಡಲ್ಲ. ನೀವು ನಮಗೆ ಸಪ್ರೇಟ್ ಕೊಡಿ, ಅವರೇನು ಕಿವಿ ಮೇಲೆ ಹೂ ಇಟ್ಕೊಂಡಿದ್ದಾರೆ, ನೀವು ಸಪ್ರೇಟ್ ಕೊಡಿ ಅಂತ ಕೇಳಿದರೆ ಅದು ನೀವು ಸರಿ ಮಾಡ್ಕೊಳ್ಳಿ ಜನ ಸ್ವಲ್ಪ. ನೋಡಿ, ಒಂದು ಮನೆ ಕಂಪ್ಲೀಟಾಗಿ ಬಿದ್ದೋದರೆ, ಸಂಪೂರ್ಣವಾಗಿ ಬಿದ್ದೋಗ್ಬಿಟ್ರೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. 5 ಲಕ್ಷ ರೂಪಾಯಿ. ಇದು ಯಡಿಯೂರಪ್ಪ ಕಾಲದಲ್ಲಿ ಬಂದಿದ್ದು, ಅದಕ್ಕಿಂತ ಮೊದಲು ಕಡಿಮೆ ಇತ್ತು. 5 ಲಕ್ಷ ರೂಪಾಯಿ ಕೊಡ್ತಾರೆ ನಿಮ್ಮ ಮನೆಗೆ. ಇನ್ನು 60% 70% ಹಾಳಾಗಿದ್ದರೆ 3 ಲಕ್ಷ. 3 ಲಕ್ಷ ಅವೆಲ್ಲವೂ ಕೂಡ ತಹಶೀಲ್ದಾರ್ ಡಿಸೈಡ್ ಮಾಡಬೇಕು. ಈ ಸಲ ನಿಮ್ಮ ಮನೆಗೆ ದುಡ್ಡು ಬಂದಿಲ್ಲ ಅಂದರೆ ನಾನೇ ಬರ್ತೀನಿ ಸ್ಪಾಟ್ಗೆ. ಸೂಪರ್ 3ಯಲ್ಲಿ ಅದೇ ಸ್ಟೋರಿ, ನೋಡೋಣ ಅದು ಏನಾಗುತ್ತೆ ಅಂತೇಳಿ. ಆಮೇಲೆ ಅಲ್ಪ ಸ್ವಲ್ಪ ಹಾನಿ ಆದರೆ 50,000 ರೂಪಾಯಿ ಪರಿಹಾರ. 50,000 ರೂಪಾಯಿ ಪರಿಹಾರ. 50,000 ರೂಪಾಯಿ 3 ಲಕ್ಷ 5 ಲಕ್ಷ, ಗೊತ್ತಾಯ್ತಾ? ಆಮೇಲೆ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ 10,000 ಬಾಡಿಗೆ ಕೊಡೋದು ಅಂತಿತ್ತು, ಆಮೇಲೆ ಹೋಯ್ತದು. ಒಂದು 10 ತಿಂಗಳು ಕೊಟ್ಟರು 10,000 ಬಾಡಿಗೆ ಕೊಡೋದು, ಅಂದರೆ ಮನೆ ಬಿದ್ದೋಗಿದ್ರೆ 10,000 ರೂಪಾಯಿ ಬಾಡಿಗೆ ಕೊಡೋದು, ಅದು ನಿಂತೋಯ್ತು. ಅದನ್ನು ನಾನು ಕೇಳಲ್ಲ. 50,000, 3 ಲಕ್ಷ 5 ಲಕ್ಷ. ಮನೆಗೆ ಹಾನಿಯಾದರೆ ಗ್ರಾಮ ಆಡಳಿತಾಧಿಕಾರಿಗೆ ಮನವಿ ಕೊಡಿ. ನೀವು ಮನವಿ ಕೊಟ್ಟಿರೋ ಒಂದು ಇದಿದೆಯಲ್ಲ ಕಾಪಿ, ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ, ನಾವು ಬರ್ತೀವಿ ನೆಕ್ಸ್ಟ್. ಆ್ಯಂಡ್ ನಂತರ ಅಧಿಕಾರಿಗಳು ಮನೆ ಪರಿಶೀಲನೆ ಮಾಡ್ತಾರೆ, ಫೋಟೋ ತೆಗೆದು ಇಟ್ಕೊಳ್ಳಿ ಮನೆಯದು. ಎಲ್ಲ ಇದೆಲ್ಲ ಫೋಟೋ ತೆಗಿರಿ. ಎಷ್ಟು ಪರಿಶೀಲನೆ ನೀಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫುಲ್ಲು ಮನೆ ಬಿದ್ದರೆ 5 ಲಕ್ಷ, 60ರಿಂದ 3/4% ಅಥವಾ ಅರ್ಧಕ್ಕಿಂತ ಜಾಸ್ತಿ ಹೋಗಿದ್ರೆ 3 ಲಕ್ಷ, ಸ್ವಲ್ಪ ಬಿದ್ದೋಗಿದ್ರೆ, ಸ್ವಲ್ಪ ಭಾಗಶಃ ಹಾನಿಯಾಗಿದ್ದರೆ 50,000. ಜಿಲ್ಲಾಧಿಕಾರಿ ಅಂಕಿತ ಬಿದ್ದರೆ ನಿಮ್ಮ ಖಾತೆಗೆ ಹಣ ಬರುತ್ತೆ. ಆಮೇಲೆ ನಿಮ್ಮ ಅಕೌಂಟು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಫೋನ್ ನಂಬರ್ ಎಲ್ಲ ಲಿಂಕ್ ಮಾಡಿ. ಹೇಳಿ ನನಗೆ ಸುಸ್ತಾಯಿತು, ಗೊತ್ತಾಯ್ತಾ? ಗೃಹಲಕ್ಷ್ಮಿ ಬೇಕು, ಗೃಹಲಕ್ಷ್ಮಿ ಅಲ್ಲ 2,000 ಗೃಹಲಕ್ಷ್ಮಿ ಬೇಕು. ಆಧಾರ್ ಕಾರ್ಡ್ ಲಿಂಕ್ ಮಾಡಿರೋದಿಲ್ಲ. ನಿಮ್ಮ ಬ್ಯಾಂಕು, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರಬೇಕು. ಮನೆ ಬಿದ್ದರೆ 5 ಲಕ್ಷ ಕೊಡುತ್ತೆ ಸರ್ಕಾರ, ಅರ್ಧ ಮನೆ ಬಿದ್ದರೆ 3 ಲಕ್ಷ ಕೊಡುತ್ತೆ ಸರ್ಕಾರ, ಭಾಗಶಃ ಹಾನಿಯಾಗಿದ್ದರೆ 50,000 ಕೊಡ್ತಾರೆ ಸರ್ಕಾರ. ಗ್ರಾಮಾಧಿಕಾರಿ ಅಲ್ವಾ ನೋಡಬೇಕಾಗಿರೋದು. ನೀವು ಯಾವೊಬ್ಬನಿಗೆ ಕೂಡ 1 ರೂಪಾಯಿ ಕೊಡಬೇಡಿ. ಯಾವನಾದರೂ ಕೇಳಿದರೆ ರೆಕಾರ್ಡ್ ಮಾಡಿ, ಆಯಿತಾ? ಯಾವನಾದರೂ ದುಡ್ಡು ಕೊಡಿ ಅಂತಂದರೆ ನಿಮ್ಮ ಮಗನ ಹತ್ರ ಮಗಳ ಹತ್ರ ರೆಕಾರ್ಡ್ ಮಾಡಿಸಿ ಮೊಬೈಲಲ್ಲಿ, ನನಗೆ ಕಳಿಸಿ. ಅವ್ರಿಗೆ ಮನೆ ಇಲ್ಲದಂಗೆ ಮಾಡೋಣ. ಅರ್ಥ ಆಯ್ತಾ? ಓಕೆ, ಈಗೊಂದು ಬ್ರೇಕ್ ಇದೆ. ನಿಮ್ಮ ಮಳೆ ಬಿದ್ದರೆ ನಿಮಗೆ ಇಷ್ಟೆಲ್ಲ ಕೊಡಬೇಕು ಸರ್ಕಾರ. ಮನೆ ಬಿದ್ದಿದ್ದರೆ ಪಾಪ ಅಯ್ಯೋ ಮನೆ ಬಿದ್ದೋಯ್ತು ಏನಾದರೂ, ಸರ್ಕಾರ ದುಡ್ಡು ಕೊಡುತ್ತೆ. ನಿಮ್ಮ ಒಂದು ಪ್ರಾಬ್ಲಮ್ ಇದೆ, ಉತ್ತರ ಕರ್ನಾಟಕದಲ್ಲಿ ಇದು ಜಾಸ್ತಿ ಇದೆ. ಏನಪ್ಪ ಅಂತಂದರೆ 4 ರೇಷನ್ ಕಾರ್ಡ್ ಮಾಡಿರ್ತೀರಿ, ಒಂದೇ ಮನೆ ಇರುತ್ತೆ, ಆಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅವರು ಒಂದೇ ಮನೆ ಲೆಕ್ಕದಲ್ಲಿ ಕೊಡ್ತಾರೆ, 4 ರೇಷನ್ ಕಾರ್ಡು ಕೊಡಲ್ಲ. ನೀವು ನಮಗೆ ಸಪ್ರೇಟ್ ಕೊಡಿ, ಅವರೇನು ಕಿವಿ ಮೇಲೆ ಹೂ ಇಟ್ಕೊಂಡಿದ್ದಾರೆ, ನೀವು ಸಪ್ರೇಟ್ ಕೊಡಿ ಅಂತ ಕೇಳಿದರೆ ಅದು ನೀವು ಸರಿ ಮಾಡ್ಕೊಳ್ಳಿ ಜನ ಸ್ವಲ್ಪ. ನೋಡಿ, ಒಂದು ಮನೆ ಕಂಪ್ಲೀಟಾಗಿ ಬಿದ್ದೋದರೆ, ಸಂಪೂರ್ಣವಾಗಿ ಬಿದ್ದೋಗ್ಬಿಟ್ರೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. 5 ಲಕ್ಷ ರೂಪಾಯಿ. ಇದು ಯಡಿಯೂರಪ್ಪ ಕಾಲದಲ್ಲಿ ಬಂದಿದ್ದು, ಅದಕ್ಕಿಂತ ಮೊದಲು ಕಡಿಮೆ ಇತ್ತು. 5 ಲಕ್ಷ ರೂಪಾಯಿ ಕೊಡ್ತಾರೆ ನಿಮ್ಮ ಮನೆಗೆ. ಇನ್ನು 60% 70% ಹಾಳಾಗಿದ್ದರೆ 3 ಲಕ್ಷ. 3 ಲಕ್ಷ ಅವೆಲ್ಲವೂ ಕೂಡ ತಹಶೀಲ್ದಾರ್ ಡಿಸೈಡ್ ಮಾಡಬೇಕು. ಈ ಸಲ ನಿಮ್ಮ ಮನೆಗೆ ದುಡ್ಡು ಬಂದಿಲ್ಲ ಅಂದರೆ ನಾನೇ ಬರ್ತೀನಿ ಸ್ಪಾಟ್ಗೆ. ಸೂಪರ್ 3ಯಲ್ಲಿ ಅದೇ ಸ್ಟೋರಿ, ನೋಡೋಣ ಅದು ಏನಾಗುತ್ತೆ ಅಂತೇಳಿ. ಆಮೇಲೆ ಅಲ್ಪ ಸ್ವಲ್ಪ ಹಾನಿ ಆದರೆ 50,000 ರೂಪಾಯಿ ಪರಿಹಾರ. 50,000 ರೂಪಾಯಿ ಪರಿಹಾರ. 50,000 ರೂಪಾಯಿ 3 ಲಕ್ಷ 5 ಲಕ್ಷ, ಗೊತ್ತಾಯ್ತಾ? ಆಮೇಲೆ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ 10,000 ಬಾಡಿಗೆ ಕೊಡೋದು ಅಂತಿತ್ತು, ಆಮೇಲೆ ಹೋಯ್ತದು. ಒಂದು 10 ತಿಂಗಳು ಕೊಟ್ಟರು 10,000 ಬಾಡಿಗೆ ಕೊಡೋದು, ಅಂದರೆ ಮನೆ ಬಿದ್ದೋಗಿದ್ರೆ 10,000 ರೂಪಾಯಿ ಬಾಡಿಗೆ ಕೊಡೋದು, ಅದು ನಿಂತೋಯ್ತು. ಅದನ್ನು ನಾನು ಕೇಳಲ್ಲ. 50,000, 3 ಲಕ್ಷ 5 ಲಕ್ಷ. ಮನೆಗೆ ಹಾನಿಯಾದರೆ ಗ್ರಾಮ ಆಡಳಿತಾಧಿಕಾರಿಗೆ ಮನವಿ ಕೊಡಿ. ನೀವು ಮನವಿ ಕೊಟ್ಟಿರೋ ಒಂದು ಇದಿದೆಯಲ್ಲ ಕಾಪಿ, ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ, ನಾವು ಬರ್ತೀವಿ ನೆಕ್ಸ್ಟ್. ಆ್ಯಂಡ್ ನಂತರ ಅಧಿಕಾರಿಗಳು ಮನೆ ಪರಿಶೀಲನೆ ಮಾಡ್ತಾರೆ, ಫೋಟೋ ತೆಗೆದು ಇಟ್ಕೊಳ್ಳಿ ಮನೆಯದು. ಎಲ್ಲ ಇದೆಲ್ಲ ಫೋಟೋ ತೆಗಿರಿ.
ಎಷ್ಟು ಪರಿಶೀಲನೆ ನೀಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫುಲ್ಲು ಮನೆ ಬಿದ್ದರೆ 5 ಲಕ್ಷ, 60ರಿಂದ 3/4% ಅಥವಾ ಅರ್ಧಕ್ಕಿಂತ ಜಾಸ್ತಿ ಹೋಗಿದ್ರೆ 3 ಲಕ್ಷ, ಸ್ವಲ್ಪ ಬಿದ್ದೋಗಿದ್ರೆ, ಸ್ವಲ್ಪ ಭಾಗಶಃ ಹಾನಿಯಾಗಿದ್ದರೆ 50,000. ಜಿಲ್ಲಾಧಿಕಾರಿ ಅಂಕಿತ ಬಿದ್ದರೆ ನಿಮ್ಮ ಖಾತೆಗೆ ಹಣ ಬರುತ್ತೆ. ಆಮೇಲೆ ನಿಮ್ಮ ಅಕೌಂಟು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಫೋನ್ ನಂಬರ್ ಎಲ್ಲ ಲಿಂಕ್ ಮಾಡಿ. ಹೇಳಿ ನನಗೆ ಸುಸ್ತಾಯಿತು, ಗೊತ್ತಾಯ್ತಾ? ಗೃಹಲಕ್ಷ್ಮಿ ಬೇಕು, ಗೃಹಲಕ್ಷ್ಮಿ ಅಲ್ಲ 2,000, ಗೃಹಲಕ್ಷ್ಮಿ ಬೇಕು, ಆಧಾರ್ ಕಾರ್ಡ್ ಲಿಂಕ್ ಮಾಡಿರೋದಿಲ್ಲ. ನಿಮ್ಮ ಬ್ಯಾಂಕು, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರಬೇಕು. ಮನೆ ಬಿದ್ದರೆ 5 ಲಕ್ಷ ಕೊಡುತ್ತೆ ಸರ್ಕಾರ, ಅರ್ಧ ಮನೆ ಬಿದ್ದರೆ 3 ಲಕ್ಷ ಕೊಡುತ್ತೆ ಸರ್ಕಾರ, ಭಾಗಶಃ ಹಾನಿಯಾಗಿದ್ದರೆ 50,000 ಕೊಡ್ತಾರೆ ಸರ್ಕಾರ. ಗ್ರಾಮಾಧಿಕಾರಿ ಅಲ್ವಾ ನೋಡಬೇಕಾಗಿರೋದು. ನೀವು ಯಾವೊಬ್ಬರಿಗೂ ಕೂಡ 1 ರೂಪಾಯಿ ಕೊಡಬೇಡಿ. ಯಾವನಾದರೂ ಕೇಳಿದರೆ ರೆಕಾರ್ಡ್ ಮಾಡಿ, ಆಯಿತಾ? ಯಾವನಾದರೂ ದುಡ್ಡು ಕೊಡಿ ಅಂತಂದರೆ ನಿಮ್ಮ ಮಗನ ಹತ್ರ ಮಗಳ ಹತ್ರ ರೆಕಾರ್ಡ್ ಮಾಡಿಸಿ ಮೊಬೈಲಲ್ಲಿ, ನನಗೆ ಕಳಿಸಿ, ಅವ್ರಿಗೆ ಮನೆಯಿಲ್ಲದಂಗೆ ಮಾಡೋಣ. ಅರ್ಥ ಆಯ್ತಾ? ಓಕೆ, ಈಗೊಂದು ಬ್ರೇಕ್ ಇದೆ. ನಿಮ್ಮ ಮಳೆ ಬಿದ್ದರೆ ನಿಮಗೆ ಇಷ್ಟೆಲ್ಲ ಕೊಡಬೇಕು ಸರ್ಕಾರ. ಮನೆ ಬಿದ್ದಿದ್ದರೆ ಪಾಪ, ಅಯ್ಯೋ ಮನೆ ಬಿದ್ದೋಯ್ತು, ಏನಾದರೂ ಸರ್ಕಾರ ದುಡ್ಡು ಕೊಡುತ್ತೆ. ನಿಮ್ಮ ಒಂದು ಪ್ರಾಬ್ಲಮ್ ಇದೆ, ಉತ್ತರ ಕರ್ನಾಟಕದಲ್ಲಿ ಇದು ಜಾಸ್ತಿ ಇದೆ. ಏನಪ್ಪ ಅಂತಂದರೆ 4 ರೇಷನ್ ಕಾರ್ಡ್ ಮಾಡಿರ್ತೀರಿ, ಒಂದೇ ಮನೆ ಇರುತ್ತೆ, ಆಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅವರು ಒಂದೇ ಮನೆ ಲೆಕ್ಕದಲ್ಲಿ ಕೊಡ್ತಾರೆ, 4 ರೇಷನ್ ಕಾರ್ಡು ಕೊಡಲ್ಲ. ನೀವು ನಮಗೆ ಸಪ್ರೇಟ್ ಕೊಡಿ, ಅವರೇನು ಕಿವಿ ಮೇಲೆ ಹೂ ಇಟ್ಕೊಂಡಿದ್ದಾರೆ, ನೀವು ಸಪ್ರೇಟ್ ಕೊಡಿ ಅಂತ ಕೇಳಿದರೆ ಅದು ನೀವು ಸರಿ ಮಾಡ್ಕೊಳ್ಳಿ ಜನ ಸ್ವಲ್ಪ. ನೋಡಿ, ಒಂದು ಮನೆ ಕಂಪ್ಲೀಟಾಗಿ ಬಿದ್ದೋದರೆ, ಸಂಪೂರ್ಣವಾಗಿ ಬಿದ್ದೋಗ್ಬಿಟ್ರೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. 5 ಲಕ್ಷ ರೂಪಾಯಿ. ಇದು ಯಡಿಯೂರಪ್ಪ ಕಾಲದಲ್ಲಿ ಬಂದಿದ್ದು, ಅದಕ್ಕಿಂತ ಮೊದಲು ಕಡಿಮೆ ಇತ್ತು. 5 ಲಕ್ಷ ರೂಪಾಯಿ ಕೊಡ್ತಾರೆ ನಿಮ್ಮ ಮನೆಗೆ. ಇನ್ನು 60% 70% ಹಾಳಾಗಿದ್ದರೆ 3 ಲಕ್ಷ. ಅವೆಲ್ಲವೂ ಕೂಡ ತಹಶೀಲ್ದಾರ್ ಡಿಸೈಡ್ ಮಾಡಬೇಕು. ಈ ಸಲ ನಿಮ್ಮ ಮನೆಗೆ ದುಡ್ಡು ಬಂದಿಲ್ಲ ಅಂದರೆ ನಾನೇ ಬರ್ತೀನಿ ಸ್ಪಾಟ್ಗೆ. ಸೂಪರ್ 3ಯಲ್ಲಿ ಅದೇ ಸ್ಟೋರಿ, ನೋಡೋಣ ಅದು ಏನಾಗುತ್ತೆ ಅಂತೇಳಿ. ಆಮೇಲೆ ಅಲ್ಪ ಸ್ವಲ್ಪ ಹಾನಿ ಆದರೆ 50,000 ರೂಪಾಯಿ ಪರಿಹಾರ. 50,000 ರೂಪಾಯಿ ಪರಿಹಾರ, 50,000 ರೂಪಾಯಿ, 3 ಲಕ್ಷ, 5 ಲಕ್ಷ, ಗೊತ್ತಾಯ್ತಾ? ಆಮೇಲೆ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ 10,000 ಬಾಡಿಗೆ ಕೊಡೋದು ಅಂತಿತ್ತು, ಆಮೇಲೆ ಹೋಯ್ತದು. ಒಂದು 10 ತಿಂಗಳು ಕೊಟ್ಟರು 10,000 ಬಾಡಿಗೆ ಕೊಡೋದು, ಅಂದರೆ ಮನೆ ಬಿದ್ದೋಗಿದ್ರೆ 10,000 ರೂಪಾಯಿ ಬಾಡಿಗೆ ಕೊಡೋದು, ಅದು ನಿಂತೋಯ್ತು. ಅದನ್ನು ನಾನು ಕೇಳಲ್ಲ. 50,000, 3 ಲಕ್ಷ, 5 ಲಕ್ಷ. ಮನೆಗೆ ಹಾನಿಯಾದರೆ ಗ್ರಾಮ ಆಡಳಿತಾಧಿಕಾರಿಗೆ ಮನವಿ ಕೊಡಿ. ನೀವು ಮನವಿ ಕೊಟ್ಟಿರೋ ಒಂದು ಇದಿದೆಯಲ್ಲ ಕಾಪಿ, ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ, ನಾವು ಬರ್ತೀವಿ ನೆಕ್ಸ್ಟ್. ಆ್ಯಂಡ್ ನಂತರ ಅಧಿಕಾರಿಗಳು ಮನೆ ಪರಿಶೀಲನೆ ಮಾಡ್ತಾರೆ, ಫೋಟೋ ತೆಗೆದು ಇಟ್ಕೊಳ್ಳಿ ಮನೆಯದು, ಎಲ್ಲ ಇದೆಲ್ಲ ಫೋಟೋ ತೆಗಿರಿ. ಎಷ್ಟು ಪರಿಶೀಲನೆ ನೀಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫುಲ್ಲು ಮನೆ ಬಿದ್ದರೆ 5 ಲಕ್ಷ, 60ರಿಂದ 3/4% ಅಥವಾ ಅರ್ಧಕ್ಕಿಂತ ಜಾಸ್ತಿ ಹೋಗಿದ್ರೆ 3 ಲಕ್ಷ, ಸ್ವಲ್ಪ ಬಿದ್ದೋಗಿದ್ರೆ, ಸ್ವಲ್ಪ ಭಾಗಶಃ ಹಾನಿಯಾಗಿದ್ದರೆ 50,000. ಜಿಲ್ಲಾಧಿಕಾರಿ ಅಂಕಿತ ಬಿದ್ದರೆ ನಿಮ್ಮ ಖಾತೆಗೆ ಹಣ ಬರುತ್ತೆ. ಆಮೇಲೆ ನಿಮ್ಮ ಅಕೌಂಟು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಫೋನ್ ನಂಬರ್ ಎಲ್ಲ ಲಿಂಕ್ ಮಾಡಿ. ಹೇಳಿ ನನಗೆ ಸುಸ್ತಾಯಿತು, ಗೊತ್ತಾಯ್ತಾ? ಗೃಹಲಕ್ಷ್ಮಿ ಬೇಕು, ಗೃಹಲಕ್ಷ್ಮಿ ಅಲ್ಲ 2,000, ಗೃಹಲಕ್ಷ್ಮಿ ಬೇಕು, ಆಧಾರ್ ಕಾರ್ಡ್ ಲಿಂಕ್ ಮಾಡಿರೋದಿಲ್ಲ. ನಿಮ್ಮ ಬ್ಯಾಂಕು, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರಬೇಕು. ಮನೆ ಬಿದ್ದರೆ 5 ಲಕ್ಷ ಕೊಡುತ್ತೆ ಸರ್ಕಾರ, ಅರ್ಧ ಮನೆ ಬಿದ್ದರೆ 3 ಲಕ್ಷ ಕೊಡುತ್ತೆ ಸರ್ಕಾರ, ಭಾಗಶಃ ಹಾನಿಯಾಗಿದ್ದರೆ 50,000 ಕೊಡ್ತಾರೆ ಸರ್ಕಾರ. ಗ್ರಾಮಾಧಿಕಾರಿ ಅಲ್ವಾ ನೋಡಬೇಕಾಗಿರೋದು. ನೀವು ಯಾವೊಬ್ಬರಿಗೂ ಕೂಡ 1 ರೂಪಾಯಿ ಕೊಡಬೇಡಿ. ಯಾವನಾದರೂ ಕೇಳಿದರೆ ರೆಕಾರ್ಡ್ ಮಾಡಿ, ಆಯಿತಾ? ಯಾವನಾದರೂ ದುಡ್ಡು ಕೊಡಿ ಅಂತಂದರೆ ನಿಮ್ಮ ಮಗನ ಹತ್ರ ಮಗಳ ಹತ್ರ ರೆಕಾರ್ಡ್ ಮಾಡಿಸಿ ಮೊಬೈಲಲ್ಲಿ, ನನಗೆ ಕಳಿಸಿ, ಅವ್ರಿಗೆ ಮನೆಯಿಲ್ಲದಂಗೆ ಮಾಡೋಣ. ಅರ್ಥ ಆಯ್ತಾ? ಓಕೆ, ಈಗೊಂದು ಬ್ರೇಕ್